ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಹಾಲು ಕಡುಬು ಮಾಡೋಣ. ಅದಕ್ಕೆ ಬೇಕಾಗಿರೋದು ನಾವು ಮೇಯ್ನು ರೇಷನ್ ಅಕ್ಕಿನ ನಾನು ತೊಳೆದು ನೆರಳಲ್ಲಿ ಒಣಗಿಸಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಒಂದು ಅರ್ಧ ಮಾಡ್ಕೋಬೇಕು. ಅದು ತರಿ ಮಾಡ್ಕೋಬೇಕು. ಸ್ಟಾರ್ಟಿಂಗು ನುಣ್ಣಗೆ ಬರುತ್ತೆ, ಅದನ್ನು ಬೇರೆ, ಮತ್ತು ಅದಕ್ಕಿಂತ ದಪ್ಪ ಬರೋದು ಬೇರೆ. ಒಂದು ಮೀಡಿಯಮ್ ರವೆಗಿನ ಸ್ವಲ್ಪ ದಪ್ಪ ಬರುತ್ತಲ್ಲ, ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದನ್ನ ಎತ್ತಿಟ್ಕೊಂಡಿದ್ದೀನಲ್ಲ, ಇವಾಗ ಫಸ್ಟಿಗೆ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಕಾಯಕ್ಕಿಡ್ತಾಯಿದ್ದೀನಿ. ಇವಾಗ ಆ ನೀರು ಕಾಯೋದ್ರೊಳಗೆ ನಾವು ಹಾಲು ಕಡುಬು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ನೋಡಿ, ಒಂದು ಪ್ಲೇಟ್ಗಳು ತುಂಬ ಚಿಕ್ಕದು ನಮ್ಮ ಮನೇಲಿ, ಅಂದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪ್ಲೇಟೆಲ್ಲ ಒಂದು ಸ್ಮಾಲ್ ಇರುತ್ತೆ. ಹಾಗಾಗಿ ನಾನು ಒಂದು 3/4 ಕಪ್ಪಷ್ಟು ಇದನ್ನು ಅಕ್ಕಿ ತರಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಜಾಸ್ತಿ ದೊಡ್ಡದರಲ್ಲಿ ಮಾಡೋದಾದರೆ 1 ಗ್ಲಾಸು ದೊಡ್ಡ ಗ್ಲಾಸಲ್ಲಿ ಹಾಕ್ಕೋಬೋದು. ಚಿಕ್ಕದ್ರಲ್ಲಿ ಮಾಡೋದ್ರಿಂದ ನಾವು ಚಿಕ್ಕ ಬೌಲಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಎಲ್ಲ ಬಟ್ಲಿಗೂ ಸಮ ಪ್ರಮಾಣದಲ್ಲಿ ಅಕ್ಕಿ ತರಿ ಹಾಕ್ಕೊಂಡು ಇವಾಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಒಂದೇ ತವ ಉಪ್ಪಿರುತ್ತೆ, ಹಾಗಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಹಾಲು ತಗೋಬೇಕು. ಬಟ್ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತರಿ ಹಾಕ್ಕೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ ಇದಕ್ಕೆ ಹಾಲು ಹಾಕ್ಕೋಬೇಕು. ಅಂದರೆ 1 ಗ್ಲಾಸು ರವೆಗೆ 2 ಗ್ಲಾಸು ಹಾಲು, ಅದೇ ರೀತಿ. ಅಂದರೆ ಇದನ್ನು ನೀವು ಆ ಥರ ಮಿಕ್ಸ್ ಮಾಡಿಕೊಂಡು ಮಾಡಬಾರ್ದು, ಹೀಗೆ ಸಪ್ರೇಟಾಗೆ ಮಾಡಬೇಕು. ಆ ಥರ ಮಾಡಿದ್ರೆ ಬರೋದಿಲ್ಲ. ಹಾಗಾಗಿ ನೋಡಿ, ನಿಮಗೆ ಹಾಲಲ್ಲೇ ಮಾಡಬೇಕು ಅಂತ ಅನಿಸಿದ್ರೆ ಗಟ್ಟಿ ಹಾಲು ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಷ್ಟೊಂದು ಹಾಲು ಹಾಕೋಕ್ಕಾಗಲ್ಲ ಅಂದರೆ 1/4 ಲೀಟ್ರು ಹಾಲಿಗೆ 1/4 ಲೀಟ್ರು ನೀರು ಹಾಕ್ಕೋಬೋದು. ಇಲ್ಲ ಅರ್ಧ ಲೀಟ್ರ್ ಹಾಲಿಗೆ 1/4 ಲೀಟ್ರ್ ನೀರು ಅಥವಾ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಆವಾಗ ಕರೆಕ್ಟಾಗಿರುತ್ತೆ. ಏಕೆಂದರೆ ಜಾಸ್ತಿ ಹಾಲು ಇರೋಲ್ಲ, ಜಾಸ್ತಿ ನೀರು ಇರೋಲ್ಲ, ಅದು ಒಂದು ಮೀಡಿಯಮ್ ಇರುತ್ತೆ. ಮಕ್ಕಳೆಲ್ಲ ಹಾಲು ಕುಡಿಯಲ್ವಲ್ಲ, ಆವಾಗ ಈ ಥರ ಟೇಸ್ಟಿಯಾಗಿ ಮಾಡಿಕೊಡ್ಬೋದು. ಇವಾಗ 1 ಸ್ಪೂನ್ ತಗೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆವಾಗ ರವೆ, ಉಪ್ಪು, ಹಾಲು ಎಲ್ಲ ಕರೆಕ್ಟಾಗಿ ಮಿಕ್ಸಿಂಗ್ ಆಗುತ್ತೆ. ನೋಡಿ, ಇದೇ ರೀತಿ ಮಾಡ್ಕೋಬೇಕು ನೀವು. 2 ಮಿಕ್ಸ್ ಮಾಡಿಕೊಂಡು ನಾವು ಒಟ್ಟಿಗೆ ಹಾಕ್ಕೋತೀವಿ ಇಡ್ಲಿ ಥರ, ಆ ಥರ ಮಾಡ್ಕೋತೀವಿ ಅಂದರೆ ನಿಜ ಬರೋದಿಲ್ಲ. ಈ ಥರ ಮಾಡಿಕೊಂಡ್ರೆ ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ. ಇದೇನು ಟೈಮ್ ಹಿಡಿಸೋದಿಲ್ಲ. ಮತ್ತು ಪ್ಲೇಟ್ಗೆಲ್ಲ ಎಣ್ಣೆ ಹಾಕ್ಕೋಬೇಕು, ತುಪ್ಪ ಹಾಕ್ಕೋಬೇಕು, ಅವೇನೂ ಇಲ್ಲ, ಏನೂ ಬೇಡ. ನೋಡಿ, ಇಷ್ಟೇ 3 ಅಕ್ಕಿ ತರಿ, ಒಂದು ಸ್ವಲ್ಪ ಉಪ್ಪು, ಹಾಲು ಇಷ್ಟು ಹಾಕಿದ್ರೆ ರೆಡಿಯಾಗೋಗುತ್ತೆ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ನಾನು ಆ ಪ್ಲೇಟ್ಗಳ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಸೇಮ್ ಅಂದರೆ ನಾವು ಇಡ್ಲಿ ಹೇಗೆ ಬೇಯೋಕ್ಕಿಡ್ತೀವೋ ಅದೇ ಟೈಪಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಇದನ್ನು ತರಿ ಇರೋದ್ರಿಂದ ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಮತ್ತು ಇಡ್ಲಿ ಥರನೇ ಇದೂ ಇಡ್ಲಿಗಿನ್ನ ಇದು ತುಂಬ ಟೇಸ್ಟ್ ಕೊಡುತ್ತೆ. ಹಾಲು ಕಡುಬು ಅಂದರೆ ಹಾಲಲ್ಲಿ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ದೊಡ್ಡೋರಿಂದ ಮಕ್ಕಳಿಂದ, ಈಗ ಕೆಲವ್ರಿಗೆ ಹುಷಾರಿರಲ್ಲ, ಅಯ್ಯೋ ಇಡ್ಲಿ ಹುಳಿ ಇರುತ್ತೆ, ಇದಿರುತ್ತೆ, ಅದು ಯಾವುದೂ ಇರೋಲ್ಲ. ಈ ಥರ ಮಾಡಿಕೊಡ್ಬೇಕು. ಆವಾಗ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗೋಲ್ಲ. ದೋಸೆ ಇಡ್ಲಿ ಎಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ, ಇದು ಆ ಥರ ಆಗೋದಿಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇದನ್ನು ಮಾಡಿಕೊಂಡು ತಿನ್ಬೋದು. ಬಟ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರೆಲ್ಲ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಅದನ್ನು ಹಾಲು ಕಡುಬು ಬೇಯೋಕ್ಕೆ ಇಟ್ಬಿಟ್ಟು ನಾನು ಇವಾಗ ಅದಕ್ಕೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇವಾಗ ನಾನು ಫಸ್ಟಿಗೆ ತೆಂಗಿನಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕಡಲೆ ಮತ್ತು ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಹಸಿರುಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ್ದು ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ, ಅದನ್ನು ನೀವು ಹಾಕ್ಕೋಬೋದು. ಅಂದರೆ ಇದ್ರ ಜೊತೆಗೆ ಕಾಯಿ ಚಟ್ನಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಿಮಗೆ ಕಾಯಿ ಚಟ್ನಿ ಇಷ್ಟ ಇಲ್ಲ ಅಂದರೆ ಬೇರೆ ಏನಾದರೂ ಗ್ರೇವಿನೋ ಅಥವಾ ಬೇರೆ ಏನಾದರೂ ಕೆಂಪು ಚಟ್ನಿ, ಟೊಮೊಟೊ ಪಿಕ್ಕಿ, ಈ ಥರ ಬೇರೆ ಥರದ್ದೆಲ್ಲ ಮಾಡ್ಕೋಬೋದು. ಅಂದರೆ ಇದು ಹಾಲು ಕಡುಬಿಗಂತೂ ಕಾಯಿ ಚಟ್ನಿ ತುಂಬಾ ಪರ್ಫೆಕ್ಟ್ ಆಗೋವಂಥದ್ದು. ಇವಾಗ ನೋಡಿ, ಎಲ್ಲ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಚಟ್ನಿ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ನಾನು
ಹಾಲು ಕಡುಬು ಬೇಯಕ್ಕಿಟ್ಟಿದ್ದು ಅದು ರೆಡಿಯಾಗಿದೆ. ಇವಾಗ ನೋಡಿ ತಗೋಬೇಕು. ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಇದು. ಏಕೆಂದರೆ ಇಡ್ಲಿನೂ ಅಷ್ಟೇ ಬೇಗ ತೆಗಿಯೋಕ್ಕೋದ್ರೆ ಎಲ್ಲ ಅಂಟ್ಕೊಳ್ಳುತ್ತೆ ಮತ್ತು ಹಾಳಾಗುತ್ತೆ. ಹಾಗಾಗಿ ಇದು ಅಷ್ಟೇ ಎಲ್ಲ ತೆಗೆದ್ಬಿಟ್ಟು ಅಂದರೆ ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ತೊಗೋಬೇಕು. ಇವಾಗ ನೋಡಿ ಈ ಥರ ಎಲ್ಲ ಒಂದು ಲೆವೆಲ್ಲಿ ಕರೆಕ್ಟಾಗಿ ಬೆಂದಿದೆ. ಯಾವುದು ನೀರು ಥರ ಆಗಲಿ ಇಲ್ಲ ಗಟ್ಟಿಯಾಗಲಿ ಏನಾಗಿಲ್ಲ, ಸೂಪರಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿದೆ ಎಲ್ಲ ಬೆಂದಿದೆ, ಕರೆಕ್ಟಾಗಿದೆ. ಇವಾಗ ಸ್ವಲ್ಪ ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ಸ್ಪೂನು ಸ್ವಲ್ಪ ಒದ್ದೆ ಮಾಡಿಕೊಂಡು ಇವಾಗ ರೌಂಡಿಗೆ ಸೈಡಲ್ಲೆಲ್ಲ ಫಸ್ಟು ಎತ್ಕೋಬೇಕು. ಆಮೇಲೆ ಸೆಂಟ್ರಲ್ಲಿ ಎತ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ, ರೌಂಡ್ ಶೇಪಿಗೆ ಬರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಅಥವಾ ಕಟ್ ಮಾಡಿಕೊಂಡು ಡಿಸೈನಾಗಿ ಬೇಕಾದ್ರೂ ಇಟ್ಕೋಬೋದು. ಈ ಥರನೂ ನೀವು ಹಾಗೆ ಮಾಡ್ಕೋಬೋದು. ನೋಡಿ ಫಸ್ಟಿಗೆ ನಾವು ರೌಂಡಿಗೆ ಸೈಡಲ್ಲೆಲ್ಲ ಬಿಡಿಸ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ಸ್ವಲ್ಪ ಒದ್ದೆ ಮಾಡ್ಕೋಬೇಕು, ಏಕೆಂದರೆ ಅದು ಸ್ಪೂನ್ಗೆಲ್ಲ ಹಾಗೆ ಅಂಟ್ಕೊಳ್ಳುತ್ತೆ. ನೋಡಿ ಇವಾಗ ಸೈಡಲ್ಲೆಲ್ಲ ಹೀಗೆ ತಕ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಸ್ವಲ್ಪ ಹುಷಾರಾಗಿ ತೊಗೋಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರೆಲ್ಲ ಅರ್ಜೆಂಟಲ್ಲಿರ್ತಾರೆ. ಫ್ರೀ ಇರೋ ಟೈಮಲ್ಲಿ ಅಕ್ಕಿ ತರಿ ಎಲ್ಲ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಹೊತ್ತು ಹಾಲೊಂದು ಅಷ್ಟೇ ಇದಕ್ಕೆ ಮೇಯ್ನ್ ಬೇಕಾಗಿರೋದು. ಅದೊಂದಿದ್ರೆ ಫಾಸ್ಟಾಗಿ ತಿಂಡಿ ಆಗೋಗ್ಬಿಡುತ್ತೆ. ಈಗ ಒಬ್ಬರು ಇಬ್ಬರು ಇರ್ತಾರೆ, ಇಲ್ಲ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಎಣ್ಣೆ ಐಟಮ್ ಎಲ್ಲ ತಿನ್ನೋಂಗಿಲ್ಲ, ಇದು ಮಾಡೋಂಗಿಲ್ಲ ಅಂತಾರಲ್ವ. ಅಂಥವ್ರಿಗೆಲ್ಲ ತುಂಬಾ ಫಾಸ್ಟಾಗಿ ಆಗೋವಂಥ ತಿಂಡಿ ಇದು. ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.